ಅಭಿಮನ್ಯು ಇಡೀ ಮನೆಯವರ ಎದುರಲ್ಲೇ ತನ್ನ ಆಟಿಟ್ಯೂಡ್ ಬ್ರೇಕ್ ಹಾಕಿ ಅವಮಾನಿಸಿದ್ದನ್ನು ನತಾಶಳಿಗೆ ಅರಗಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಲಂಡನ್ನಲ್ಲಿ ತನ್ನ ಸೌಂದರ್ಯ ಮತ್ತು ಶ್ರೀಮಂತಿಕೆಗೆ ಇಡೀ ಯುವಕರ ದಂಡೆ ಬೆನ್ನ ಹಿಂದೆ ಬೀಳುತ್ತಿರುವಾಗ ಈ ಅಭಿಮನ್ಯು ತನ್ನನ್ನು ಇಷ್ಟೊಂದು ನಿರ್ಲಕ್ಷ್ಯದಿಂದ ನಡೆಸಿಕೊಂಡಿದ್ದನ್ನು ಕಂಡು ಅವಳ ಅಹಂಕಾರದ ಕರುಳು ಕುದಿಯತೊಡಗಿತ್ತು. ಅವಳು ಕೋಪದಿಂದ ತನ್ನ ಕೋಣೆಗೆ ಬಂದು ಅಲ್ಲಿದ್ದ ವಸ್ತುಗಳನ್ನು ಎಸೆದು ಜಗಳವಾಡುತ್ತಿದ್ದಾಗ ತಾಯಿ ಮಾಲಿನಿ ಅವಳನ್ನು ಸಮಾಧಾನಪಡಿಸಲು ಬಂದಳು. ಕೂಲ್ ನತಾಶಾ ಬೇಬಿ, ಕೂಲ್. ಅಭಿಮನ್ಯು ಅಷ್ಟು ಸುಲಭವಾಗಿ ಕೈಗೆ ಸಿಗುವ ಸಿಂಹ ಅಲ್ಲ ಅಂತ ನನಗೆ ಗೊತ್ತು. ಅವನನ್ನು ನೇರವಾಗಿ ಎದುರಿಸೋಕೆ ಹೋದ್ರೆ ನೀನು ಸೋಲ್ತೀಯ. ಈಗ ನಾವು ಅವನ ತಾಯಿ ದೇವಿಕಾಳನ್ನು ನಮ್ಮ ದಾಳವಾಗಿ ಬಳಸಿಕೊಳ್ಬೇಕು ಎಂದು ಮಾಲಿನಿ ಕುತಂತ್ರದ ಆಲೋಚನೆಯನ್ನು ಬಿಚ್ಚಿಟ್ಟಳು. ಅಮ್ಮನ ಪ್ಲಾನ್ ಕೇಳಿದ ನತಾಶಾ ತಕ್ಷಣವೇ ತನ್ನ ಹಠಮಾರಿ ಸ್ವಭಾವವನ್ನು ಬದಲಾಯಿಸಿಕೊಂಡಳು. ಮಾರನೇ ದಿನದಲ್ಲೇ ಅವಳು ಮನೆಯಲ್ಲಿ ಅತಿ ನಯ ನಾಜುಕಿನಿಂದ ಮುಗ್ಧತೆಯ ಮುಖವಾಡಿ ಧರಿಸಿ ಓಡಾಡಲು ಆರಂಭಿಸಿದಳು. ಅತ್ತೆ ದೇವಿಕಾ ರಾಜ್ಗುರು ಅವರ ಇಷ್ಟ ಕಷ್ಟಗಳನ್ನು ಅರಿತು ಅವರಿಗೆ ಸಹಾಯ ಮಾಡುವಂತೆ ನಟಿಸಿದಳು. ಒಂದು ಸಂಜೆ ದೇವಿಕಾ ಅವರ ಕಾಲ ಬಳಿ ಕುಳಿತು, ಅತ್ತೆ, ಅಭಿ ನನ್ನನ್ನು ಆ ದಿನ ಹಾಗೆ ಬೈದಿದ್ದಕ್ಕೆ ನನಗೆ ತುಂಬಾ ಬೇಸರವಾಯಿತು. ಲಂಡನ್ನಲ್ಲಿದ್ದರೂ ಇಂಡಿಯನ್ ಸಂಸ್ಕೃತಿ ಮತ್ತು ಅಭಿಮನ್ಯು ಅಂದರೆ ನನಗೆ ಅಪಾರ ಗೌರವ. ಅದಕ್ಕೆ ನಾನು ಅವನನ್ನು ಪ್ರೀತಿಯಿಂದ ಹಾಗೆ ಕರೆಯಲು ಹೋದೆ. ಅಭಿ ಮನಸ್ಸು ತುಂಬಾ ಕಠಿಣವಾಗಿದೆ ಅತ್ತೆ. ಅವನನ್ನು ಬದಲಾಯಿಸೋಕೆ ನನ್ನಿಂದ ಮಾತ್ರ ಸಾಧ್ಯ ಎಂದು ಮೊಸಳೆ ಕಣ್ಣೀರಿಟ್ಟಳು. ನತಾಶಳ ಈ ನಾಟಕಕ್ಕೆ ದೇವಿಕಾ ರಾಜ್ಗುರು ಸಂಪೂರ್ಣವಾಗಿ ಮಾರು ಹೋದ್ರು. ಬೇಸರ ಮಾಡ್ಕೋಬೇಡ ನತಾಶಾ, ಅಭಿಮನ್ಯು ಹುಟ್ಟಿನಿಂದಲೂ ಹೀಗೆ. ಬಿಸ್ನೆಸ್ ಪ್ರೆಷರ್ ಜಾಸ್ತಿ ಇರುತ್ತೆ. ಈ ರಾಜ್ಗುರು ಕುಟುಂಬಕ್ಕೆ ನಿನ್ನಂತಹ ಮಾಡರ್ನ್ ಮತ್ತು ಸ್ಟೇಟಸ್ ಇರೋ ಸೊಸೆಯೇ ಬರಬೇಕು ಅನ್ನೋದು ನನ್ನ ಆಸೆ. ಇಷ್ಟರಲ್ಲೇ ನಿಮ್ಮಿಬ್ಬರ ಮದುವೆ ಮಾತುಕತೆ ಆರಂಭಿಸ್ತೀನಿ ಎಂದು ಭರವಸೆ ನೀಡಿದರು. ನತಾಶಾ ಮತ್ತು ಮಾಲಿನಿ ಪರಸ್ಪರ ನೋಡಿ ವಿಜಯದ ನಗು ನಕ್ಕರು. ಇತ್ತ ಬೆಂಗಳೂರಿನ ರಾಜಗುರು ಆಫೀಸ್ನಲ್ಲಿ ಅಭಿಮನ್ಯು ಕುಳಿತಿದ್ದರು. ಅವನ ಕಣ್ಣುಗಳು ಮಾತ್ರ ತನ್ನ ಫೋನಿನಲ್ಲಿದ್ದ ಆ ಪಾನಿಪುರಿ ಟ್ರಿಪ್ನ ಫೋಟೋವನ್ನೇ ನೋಡುತ್ತಿದ್ದವು. ರಾಮ್ ಶೆಟ್ಟಿ ಆ ದಿನ ತಮಗೆ ತಿಳಿಯದಂತೆ ತೆಗೆದಿದ್ದ ಆ ಫೋಟೋವನ್ನು ಅಭಿಮನ್ಯುಗೆ ಕಳುಹಿಸಿದ್ದನು. ಕಣ್ಣಿನಲ್ಲಿ ನೀರು ತುಂಬಿಕೊಂಡು ನಗುತ್ತಿದ್ದ ಸೀತೆಯ ಆ ಮುಖವನ್ನು ನೋಡಿದಾಗಲೆಲ್ಲ ಅಭಿಮನ್ಯುಗೆ ಆಫೀಸಿನ ಕೆಲಸಗಳಿಗಿಂತ ಅವಳನ್ನು ಈ ಕತ್ತಲೆಯಿಂದ ಹೊರಗೆ ತರಬೇಕು ಎಂಬ ಹಠವೇ ಹೆಚ್ಚಾಗ್ತಿತ್ತು. ಅವನು ತಕ್ಷಣವೇ ರಾಮ್ ಶೆಟ್ಟಿ ಮತ್ತು ರಂಜಿತ್ ಇಬ್ಬರನ್ನು ತನ್ನ ಕ್ಯಾಬಿನ್ಗೆ ಕರೆಸಿಕೊಂಡನು. ರಂಜಿತ್, ರಾಮ್ ಮತ್ತು ರಾಜ್ಗುರು ಫೌಂಡೇಶನ್ ವತಿಯಿಂದ ಈ ವರ್ಷ ಗ್ರಾಮೀಣ ಭಾಗದ ಮಹಿಳಾ ಸಬಲೀಕರಣಕ್ಕಾಗಿ ನಾವು 50 ಕೋಟಿ ರೂಪಾಯಿಗಳ ದೊಡ್ಡ ಬಿಸ್ನೆಸ್ ಪ್ರಾಜೆಕ್ಟ್ ಒಂದನ್ನು ಲಾಂಚ್ ಮಾಡ್ತಾ ಇದ್ದೀವಿ. ಈ ಪ್ರಾಜೆಕ್ಟ್ನ ಮುಖ್ಯ ಉದ್ದೇಶ ಗ್ರಾಮೀಣ ಭಾಗದ ಕಲೆ, ನೃತ್ಯ ಮತ್ತು ಹಳ್ಳಿಯ ಸಣ್ಣ ಕೈಗಾರಿಕೆಗಳನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯುವುದು ಎಂದು ಅಭಿಮನ್ಯು ಫೈಲ್ ಅನ್ನು ಮುಂದಿಟ್ಟನು. ರಾಮ್ ಶೆಟ್ಟಿ ನಗುತ್ತಾ, ಓಹೋ, ಐಡಿಯಾ ತುಂಬ ಚೆನ್ನಾಗಿ ಸಿಇಒ ಅವರೇ, ಆದರೆ ಇದರ ಹೆಡ್ ಆಫೀಸ್ ಎಲ್ಲ ಇರುತ್ತೆ ಎಂದು ಕಿಂಡಲ್ ಮಾಡಿದನ. ಅಭಿಮನ್ಯು ಗಂಭೀರವಾಗಿ, ಇದರ ಮೊದಲ ಮತ್ತು ಪ್ರಮುಖ ಹಬ್ ಸ್ಟಾರ್ಟ್ ಆಗೋದು ರಂಜಿತ್ನ ಹಳ್ಳಿಯಲ್ಲಿ. ಅಲ್ಲಿನ ಆ ಹಳೆಯ ಕಲಾ ಕೇಂದ್ರವನ್ನು ನಾವು ಇಡೀ ಜಿಲ್ಲೆಯಲ್ಲಿ ಅತ್ಯಂತ ದೊಡ್ಡ ರಾಜ್ಗುರು ಕಲಾ ಅಕಾಡೆಮಿಯನ್ನಾಗಿ ರೀಲಾಂಚ್ ಮಾಡ್ತೀವಿ. ಅಷ್ಟೇ ಅಲ್ಲ, ಇಡೀ 50 ಕೋಟಿ ಪ್ರಾಜೆಕ್ಟ್ನ ಚೀಫ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ನಾನು ಸೀತೆ ಅವರನ್ನೇ ಅಪಾಯಿಂಟ್ಮೆಂಟ್ ಮಾಡ್ತಾ ಇದ್ದೀನಿ ಎಂದನು. ಈ ಮಾತು ಕೇಳಿ ರಂಜಿತ್ಗೆ ಆಶ್ಚರ್ಯ ಮತ್ತು ಅಪಾರ ಸಂತೋಷ ಆಯಿತು. ಅಭಿ, ನೀನು ನಿಜವಾಗ್ಲೂ ಹೇಳ್ತಾ ಇದೀಯಾ? ಸೀತೆ ಆ ಹಳ್ಳಿಯಲ್ಲಿ ಇರ್ತೀನಿ ಅಂದಿದ್ದಕ್ಕೆ ನೀನು ಹಳ್ಳಿಗೆ ಇಷ್ಟು ದೊಡ್ಡ ಪ್ರಾಜೆಕ್ಟ್ ತಗೊಂಡು ಹೋಗ್ತಾ ಇದೀಯಾ ಎಂದನು ಭಾವುಕನಾಗಿ. ಹೌದು ರಂಜಿತ್, ಸೀತೆ ದುರ್ಬಲಳಲ್ಲ ಅಂತ ಅವಳು ಜಾತ್ರೆಯಲ್ಲಿ ನಿರೂಪಿಸಿದ್ದಾಳೆ. ಈಗ ಈ ಸಮಾಜಕ್ಕೆ ಅವಳ ಯೋಗ್ಯತೆ ಏನು ಅಂತ ತೋರಿಸೋ ಜವಾಬ್ದಾರಿ ನಂದು. ಈ ಪ್ರಾಜೆಕ್ಟ್ನ ಅಗ್ರಿಮೆಂಟ್ ಸೈನ್ ಮಾಡಲು ಮತ್ತು ಅಫಿಷಿಯಲ್ ಲಾಂಚ್ಗಾಗಿ ಸೀತೆ ಬೆಂಗಳೂರಿನ ನಮ್ಮ ಮೇನ್ ಆಫೀಸ್ಗೆ ಬರಲೇಬೇಕಾಗುತ್ತೆ. ಅವಳನ್ನು ಆ ಕತ್ತಲೆ ಕೋಣೆಯಿಂದ ಜಗತ್ತಿನ ಬೆಳಕಿಗೆ ತರಲು ನಾನು ಹೂಡಿರೋ ಮೊದಲ ದಾಳ ಇದು ಎಂದು ಅಭಿಮನ್ಯು ದೃಢವಾಗಿ ಹೇಳಿದನು. ಅದಾಗಿ 2 ದಿನಗಳ ನಂತರ ರಾಜಗುರು ಗ್ರೂಪ್ನಿಂದ ಅಧಿಕೃತವಾದ ಆರ್ಡರ್ ಕಾಪಿ ಮತ್ತು ಆಫರ್ ಲೆಟರ್ ನೇರವಾಗಿ ಹಳ್ಳಿಯ ಕೃಷ್ಣೇಗೌಡರ ದೊಡ್ಡ ಮನೆಗೆ ತಲುಪಿತು. ರಂಜಿತ್ ಫೋನ್ ಮಾಡಿ ಇಡೀ ವಿಷಯವನ್ನು ತಾತ ಮತ್ತು ಸೀತಾ ತಾಯಿ ಕನಕಮ್ಮನಿಗೆ ವಿವರಿಸಿದನು. ಇಡೀ ಊರಿನ ಬಾಯಿ ಮುಚ್ಚಿಸುವಂತ ಇಷ್ಟು ದೊಡ್ಡ ಗೌರವ ಸೀತೆಗೆ ಸಿಗುತ್ತಿರುವುದನ್ನು ಕಂಡು ಕೃಷ್ಣೇಗೌಡರು ಕಣ್ಣಲ್ಲಿ ನೀರು ಬಂತು. ಕನಕಮ್ಮ ಆ ಆಫರ್ ಲೆಟರ್ ಹಿಡಿದು ಸೀತೆಯ ಕೋಣೆಯ ಬಳಿ ಬಂದರು. ಸೀತೆ ಬಾಗಿಲು ತೆರೆದಾಗ ತಾಯಿಯ ಕೈಯಲ್ಲಿದ್ದ ಆ ಕಾಗದವನ್ನು ನೋಡಿ ಆಶ್ಚರ್ಯಪಟ್ಟಳು. ಏನಿದು ಅಮ್ಮ ಎಂದು ಸೀತೆ ಕೇಳಿದಳು. ಮಗಳೇ, ಬೆಂಗಳೂರಿನಿಂದ ಆ ಅಭಿಮನ್ಯು ಬಾಬು ನಿನ್ನ ಹೆಸರಿಗೆ ಇಡೀ ನಮ್ಮ ಜಿಲ್ಲೆಯ ಕಲಾ ಅಕಾಡೆಮಿಯ ಒಡತಿ ಅನ್ನೋ ಪಟ್ಟ ಕಳಿಸಿಕೊಟ್ಟಿದ್ದಾರೆ. ಇನ್ಮುಂದೆ ಈ ಊರಲ್ಲಿ ಯಾರೂ ನಿನ್ನನ್ನು ಕೀಳಾಗಿ ನೋಡೋಕ್ಕೆ ಸಾಧ್ಯ ಇಲ್ಲ. ನೀನು ಬೆಂಗಳೂರಿಗೆ ಬಂದು ಈ ಕೆಲಸದ ಜವಾಬ್ದಾರಿ ತಗೋಬೇಕು ಅಂತ ಅವರು ಕೇಳ್ತಾ ಇದ್ದಾರೆ ಮಗಳೇ ಎಂದರು ಕನಕಮ್ಮ ಹೆಮ್ಮೆಯಿಂದ. ಅಭಿಮನ್ಯು ಎಂಬ ಹೆಸರು ಕೇಳುತ್ತಿದ್ದಂತೆ ಸೀತೆಯ ಹೃದಯದ ಒಂದು ಮೂಲೆಯಲ್ಲಿ ವಿಚಿತ್ರವಾದ ಮಿಂಚು ಸಂಚರಿಸಿತು. ಜಾತ್ರೆಯಲ್ಲಿ ಆ ಪುಂಡರನ್ನು ಧೂಳಿಪಟ ಮಾಡಿ ತನಗೆ ರಕ್ಷಣೆ ಕೊಟ್ಟ ಆ ಕಣ್ಣುಗಳು ಪಾನಿಪುರಿ ತಿನ್ನುವಾಗ ತನಗೆ ತಿಳಿಯದಂತೆ
ತನ್ನನ್ನೇ ಆರಾಧಿಸುತ್ತಿದ್ದ ಆ ನೋಟ ಸೀತೆಯ ನೆನಪಿಗೆ ಬಂತು. ಮೊದಲ ಭೇಟಿಯಲ್ಲಿ ತನ್ನನ್ನು ದುರ್ಬಲಳು ಎಂದುಕೊಂಡಿದ್ದ ಆ ಸಿಂಹ ಇಂದು ತನ್ನ ಕಲೆಯ ಶಕ್ತಿಯನ್ನು ಒಪ್ಪಿಕೊಂಡು ಇಡೀ ಜಗತ್ತಿನ ಮುಂದೆ ತನ್ನನ್ನು ಮಹಾಲಕ್ಷ್ಮಿಯಂತೆ ಗೌರವದಿಂದ ನಿಲ್ಲಿಸಲು ಇಷ್ಟೊಂದು ದೊಡ್ಡ ಹೆಜ್ಜೆ ಇಟ್ಟಿದ್ದಾನೆ ಎಂಬ ಸತ್ಯ ಸೀತೆಗೆ ಅರ್ಥವಾಯಿತು. ಅವನೆಂದು ತನ್ನವನಾಗಿ ನೇರವಾಗಿ ಕೀಳಾಗಿ ಕಂಡಿರಲಿಲ್ಲ. ಬದಲಾಗಿ ಅವಳೊಳಗಿನ ಧೈರ್ಯವನ್ನು ಬಡಿದೆಬ್ಬಿಸಿದ್ದ. ಅವಳು ಆಫರ್ ಲೆಟರ್ ಅನ್ನು ಕೈಯಲ್ಲಿ ಹಿಡಿದು ಕಿಟಕಿಯ ಹೊರಗೆ ನೋಡಿದಳು. ಮೊದಲ ಬಾರಿಗೆ ಅವಳಿಗೆ ಆ ಕತ್ತಲೆ ಕೋಣೆಯ ಬಂಧನದಿಂದ ಹೊರಬಂದು ಬೆಂಗಳೂರಿಗೆ ಹೋಗಿ ಅಭಿಮನ್ಯುನ ಎದುರು ನಿಲ್ಲಬೇಕು ಎಂಬ ತಡೆಯಲಾಗದ ಆಸೆ ಮೂಡತೊಡಗಿತ್ತು. ಅಭಿಮನ್ಯು ಹೂಡಿದ ಬಿಸಿನೆಸ್ ದಾಳ ಯಶಸ್ವಿಯಾಗಿತ್ತು. 10 ವರ್ಷಗಳ ಮೌನದ ಸಂಕೋಲೆಯನ್ನು ಮುರಿದು ಸೀತೆ ಕೊನೆಗೂ ಬೆಂಗಳೂರಿಗೆ ಬರಲು ಒಪ್ಪಿಕೊಂಡಿದ್ದಳು. ಅಣ್ಣ ರಂಜಿತ್ ಜೊತೆಯಲ್ಲಿ ಅವಳು ಸಿಲಿಕಾನ್ ಸಿಟಿಗೆ ಬಂದಿಳಿದಿದ್ದಳು. ಇಂದು ಅವಳ ಕೇವಲ ಕಣ್ಣೀರು ಹಾಕುವ ಹಳ್ಳಿಯ ಹೆಣ್ಣಲ್ಲ, 50 ಕೋಟಿ ರೂಪಾಯಿಗಳ ಬೃಹತ್ ಗ್ರಾಮೀಣ ಮಹಿಳಾ ಸಬಲೀಕರಣ ಪ್ರಾಜೆಕ್ಟ್ನ ಚೀಫ್ ಮ್ಯಾನೇಜಿಂಗ್ ಡೈರೆಕ್ಟರ್. ಬೆಳಗಿನ ಜಾವ 10:30 ಸಮಯ. ಬೆಂಗಳೂರಿನ ಅತ್ಯಂತ ಪ್ರತಿಷ್ಠಿತ ರಾಜ್ಗುರು ಇಂಟರ್ನ್ಯಾಷನಲ್ ಕಾರ್ಪೊರೇಟೆಯ ಕಚೇರಿಯ ಮುಂಭಾಗದ ಐಷಾರಾಮಿ ಕಾರೊಂದು ಬಂದು ನಿಂತಿತ್ತು. ಕಾರಿನ ಕದ ತೆರೆದು ಸೀತೆ ಕೆಳಗೆ ಇಳಿದಳು. ಅಂದು ಅವಳು ಕಡು ಹಸಿರು ಬಣ್ಣದ ಕಾಂಜೀವರಂ ರೇಷ್ಮೆ ಸೀರೆಯನ್ನು ಉಟ್ಟು, ಕೂದಲನ್ನು ಅಚ್ಚುಕಟ್ಟಾಗಿ ಜಡೆ ಹಾಕಿ, ಮಲ್ಲಿಗೆ ಹೂ ಮುಡಿದು, ಹಣೆಯ ಮೇಲೆ ಸಾಂಪ್ರದಾಯಿಕ ಕುಂಕುಮದ ಬೊಟ್ಟು ಇಟ್ಟುಕೊಂಡಿದ್ದಳು. ಆಧುನಿಕ ಸೂಟ್ ಮತ್ತು ಬ್ಲೇಸರ್ಗಳನ್ನೇ ನೋಡುತ್ತಿದ್ದ ಆ ಕಾರ್ಪೊರೇಟ್ ಜಗತ್ತಿಗೆ ಭಾರತೀಯ ನಾರಿಯ ಘನತೆಯೊಂದಿಗೆ ನಡೆದು ಬರುತ್ತಿದ್ದ ಸೀತೆ ಸಾಕ್ಷಾತ್ ದೇವತೆಯಂತೆ ಕಂಡಳು. ಅವಳ ನಡಿಗೆಯಲ್ಲಿ ಹಳ್ಳಿಯ ಮುಗ್ಧತೆಯೂ ಇತ್ತು, ಜೊತೆಗೆ ಒಂದು ಹೊಸ ಆತ್ಮವಿಶ್ವಾಸದ ತೇಜಸ್ಸು ಇತ್ತು. ಇದೇ ಸಮಯದಲ್ಲಿ ಸಿಇಒ ಅಭಿಮನ್ಯು ರಾಜಗುರು ತನ್ನ ಬೃಹತ್ ಕ್ಯಾಬಿನ್ನಿಂದ ಹೊರಗೆ ಬಂದನು. ಅವನ ಪಕ್ಕದಲ್ಲೇ ಕಂಪನಿಯ ಸಿಇಒ ರಾಮ್ ಶೆಟ್ಟಿ ಮತ್ತು ಅಭಿಮನ್ಯುನ ಬಿಟ್ಟು ಒಂದು ನಿಮಿಷವೂ ಇರಲಾರ್ದೆ ಆಫೀಸ್ಗೆ ಬಂದಿದ್ದ ನತಾಶಾ ಕೂಡ ನಿಂತಿದ್ಲು. ಸೀತೆ ಹಜಾರದಲ್ಲಿ ನಡೆದು ಬರುತ್ತಿದ್ದಂತೆ ಅಭಿಮನ್ಯುನ ಕಣ್ಣುಗಳು ಒಮ್ಮೆಲೆ ಅರಳಿದವು. ಅವನ ಮುಖದಲ್ಲಿ ಎಂದೂ ಕಾಣದ ಅದ್ಭುತವಾದ ಮೃದುತ್ವ ಮತ್ತು ನಗು ಮೂಡಿತ್ತು. ಸದಾ ಆಫೀಸ್ನಲ್ಲಿ ನೌಕರರ ಮೇಲೆ ಗರ್ಜಿಸುವ ಸಣ್ಣ ತಪ್ಪನ್ನು ಕ್ಷಮಿಸದ ಆ ಕ್ರೋಧದ ಒಡೆಯ ಇಂದು ಸೀತೆಯನ್ನು ನೋಡಿ ಕರಗಿ ಹೋಗಿದ್ದ. ಅಭಿಮನ್ಯು ತಾನಾಗಿಯೇ 4 ಹೆಜ್ಜೆ ಮುನ್ನಡೆದು ಸೀತೆಯ ಎದುರು ಬಂದು ನಿಂತನು. ತನ್ನ ಕೈಯಲ್ಲಿದ್ದ ಸುಂದರವಾದ ಕೆಂಪು ಗುಲಾಬಿಗಳ ಬೊಕ್ಕೆಯನ್ನು ಸೀತೆಗೆ ನೀಡುತ್ತಾ ಅತ್ಯಂತ ವಿನಮ್ರ ಧ್ವನಿಯಲ್ಲಿ ಹೇಳಿದನು, ವೆಲ್ಕಮ್ ಟು ರಾಜ್ಗುರು ಗ್ರೂಪ್. ಸೀತೆ ಅವರೇ, ನಮ್ಮ ಇಡೀ ಸಂಸ್ಥೆಗೆ ನಿಮ್ಮ ಕಲೆ ಮತ್ತು ಕಲ್ಪನೆ ಒಂದು ದೊಡ್ಡ ಶಕ್ತಿ. ನಿಮ್ಮ ಈ ಹೊಸ ಆರಂಭಕ್ಕೆ ನನ್ನ ಹೃತ್ಪೂರ್ವಕ ಶುಭಾಶಯಗಳು. ಸೀತೆ ಮುಗುಳ್ನಗುತ್ತಾ ಬೊಕ್ಕೆಯನ್ನು ಸ್ವೀಕರಿಸಿ ಥ್ಯಾಂಕ್ ಯು ಸೋ ಮಚ್ ಸರ್ ಎಂದಳು. ಇಬ್ಬರ ಕಣ್ಣುಗಳು ಒಂದಾದಾಗ ಅಲ್ಲಿ ಆ ಪಾನಿಪುರಿ ಟ್ರೀಟ್ನ ಮಧುರ ನೆನಪುಗಳು ಮರುಕಳಿಸಿದ್ದವು. ಅಭಿಮನ್ಯು ಸೀತೆಯ ಫೈಲ್ಸ್ ತೆಗೆದುಕೊಳ್ಳಲು ತಾನೇ ಸ್ವತಃ ಕೈ ಚಾಚಿದನು ಮತ್ತು ಅವಳಿಗೆ ಗೌರವದಿಂದ ದಾರಿ ಮಾಡಿಕೊಟ್ಟಿದ್ದನು. ಅಭಿಮನ್ಯುನ ಈ ಸಂಪೂರ್ಣ ಬದಲಾದ ನಡವಳಿಕೆಯನ್ನು ಪಕ್ಕದಲ್ಲೇ ನಿಂತು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ನತಾಶಳಿಗೆ ಒಮ್ಮೆಲೆ ಶಾಕ್ ಆಯಿತು. ಅವಳ ಕಣ್ಣುಗಳು ಕ್ರೋಧ ಮತ್ತು ಸಂಶಯದಿಂದ ಕಿರಿದಾದವು. ಲಂಡನ್ನಿಂದ ಬಂದಾಗಿನಿಂದಲೂ ತಾನು ಅವನ ಹಿಂದೆ ಎಷ್ಟೇ ಬಿದ್ದರೂ ತನಗೆ ಒಂದು ಸಣ್ಣ ನಗು ಅಥವಾ ಮರ್ಯಾದೆಯನ್ನು ಕೊಡದ ಈ ಅಭಿಮನ್ಯು ಹಳ್ಳಿಯಿಂದ ಬಂದ ಈ ಸಾಂಪ್ರದಾಯಿಕ ಸೀರೆ ಉಟ್ಟ ಹುಡುಗಿಯ ಮುಂದೆ ಇಷ್ಟೊಂದು ಮೃದುವಾಗಿ ಗೌರವದಿಂದ ಕರಗುತ್ತಿದ್ದಾನಲ್ಲ ಎಂದು ಅವಳಿಗೆ ನಂಬಲು ಸಾಧ್ಯವಾಗಲಿಲ್ಲ. ನತಾಶಾ ತನ್ನ ಮನಸ್ಸಿನಲ್ಲೇ ಯೋಚಿಸತೊಡಗಿದ್ಲು. ವಾಟ್ ಈಸ್ ದಿಸ್? ಇವನೇನಾ ಆ ಕಠಿಣ ಸ್ವಭಾವದ ಅಭಿಮನ್ಯು ರಾಜ್ಗುರು? ಇವನ ಕಣ್ಣುಗಳಲ್ಲಿ ಈ ಹಳ್ಳಿಗಾಡಿನ ಹುಡುಗಿಯ ಬಗ್ಗೆ ಇಷ್ಟೊಂದು ಕಾಳಜಿ ಮತ್ತು ಪ್ರೀತಿ ಕಾಣಿಸ್ತಾ ಇದೆಯಲ್ಲ. ನಾನೇನಾದರೂ ಮಾತನಾಡಿಸಿದರೆ ಸಿಂಹದ ತರಹ ಮುಖ ತಿರುಗಿಸಿಕೊಳ್ಳುವ ಇವನು ಈ ಸೀತೆಯ ಸಣ್ಣ ನಗುವಿನ ಕರಗಿ ಹೋಗ್ತಾ ಇದ್ದಾನೆ. ಇವರಿಬ್ಬರ ಮಧ್ಯೆ ಬರೀ ಬಿಸ್ನೆಸ್ ಇಲ್ಲ, ಅದಕ್ಕಿಂತ ಮಿಗಿಲಾದ ರಹಸ್ಯವಾದ ಸಂಬಂಧವೇನೋ ಇದೆ. ಅವಳು ಕೋಪದಿಂದ ತನ್ನ ಕೈಯಲ್ಲಿದ್ದ ಬ್ಯಾಗನ್ನು ಜೋರಾಗಿ ಹಿಂಡುತ್ತಾ ರಾಮ್ ಶೆಟ್ಟಿಯ ಕಡೆಗೆ ತಿರುಗಿದಳು. ಲೋ ರಾಮ್, ಯಾರು ಇವಳು ಸೀತೆ? ಇವಳನ್ನು ನೋಡಿದರೆ ಅಭಿ ಯಾಕೆ ಹೀಗೆ ಬಿಹೇವ್ ಮಾಡ್ತಾ ಇದ್ದಾನೆ ಎಂದು ಪಿಸುಗುಟ್ಟಿದ್ದಳು. ರಾಮ್ ಶೆಟ್ಟಿ ತನ್ನ ತುಂಟ ನಗುವನ್ನು ತಡೆಯುತ್ತಾ, ಅವಳೇ ರಂಜಿತ್ ತಂಗಿ ಸೀತೆ, ತುಂಬ ಟ್ಯಾಲೆಂಟೆಡ್. ನಮ್ಮ ಅಭಿಗೆ ಟ್ಯಾಲೆಂಟ್ ಕಂಡ್ರೆ ತುಂಬ ಗೌರವ ನತಾಶೆ, ಅದಕ್ಕೆ ಹಾಗೆ ಬಿಹೇವ್ ಮಾಡ್ತಾ ಇದ್ದಾನೆ ಎಂದು ವಿಷಯವನ್ನು ಮುಚ್ಚಿಡಲು ಪ್ರಯತ್ನಿಸಿದ್ದನು. ಆದರೆ ನತಾಶಾ ಅಷ್ಟು ಸುಲಭವಾಗಿ ನಂಬುವಳಾಗಿರಲಿಲ್ಲ. ಸೀತೆ ಮತ್ತು ಅಭಿಮನ್ಯು ಒಟ್ಟಿಗೆ ಬಿಸ್ನೆಸ್ ರೂಮ್ನೊಳಗೆ ಹೋಗುತ್ತಿರುವುದನ್ನು ನೋಡಿ ಅವಳ ಅನುಮಾನ ಇನ್ನು 100ರಷ್ಟು ಗಟ್ಟಿಯಾಗಿತ್ತು. ಇಲ್ಲ, ಆಫೀಸ್ ಪ್ರಾಜೆಕ್ಟ್ ಅನ್ನೋದು ಬರೀ ನೆಪ. ಈ ಸೀತೆ ನನ್ನ ಮತ್ತು ಅಭಿಯ ಮಧ್ಯೆ ಬರ್ತಾ ಇದ್ದಾಳೆ. ಅವಳ ಅಸಲಿ ಕತೆ ಏನು ಅಂತ ನಾನು ಪತ್ತೆ ಹಚ್ಚಲೇಬೇಕು ಎಂದು ನತಾಶಾ ಮನಸ್ಸಿನಲ್ಲಿ ಕುತಂತ್ರ ಜಾಲ ಹಣಿಯಲು ಆರಂಭಿಸಿದಳು. ರಾಮ್ ಪ್ರಸಾದ್ ಶೆಟ್ಟಿ ಮತ್ತು ರಂಜಿತ್ ಹೊರಗಿನ ರೂಮ್ನಲ್ಲಿ ಪ್ರಾಜೆಕ್ಟ್ನ ಉಳಿದ ಫೈಲುಗಳನ್ನು ಪರಿಶೀಲಿಸುತ್ತಿದ್ದರು. ಇತ್ತ ಬೃಹತ್ ಸಿಇಒ ಕ್ಯಾಬಿನ್ ಒಳಗೆ ಅಭಿಮನ್ಯು ಮತ್ತು ಸೀತೆ ಮಾತ್ರ ಇದ್ರು. ಅಭಿಮನ್ಯು ತನ್ನ ಸಿಟ್ಟಿನಿಂದ ಎದ್ದು ಬಂದು ಸೀತೆಯ ಎದುರಿಗಿದ್ದ ಸೋಫಾದ ಮೇಲೆ ಕುಳಿತುಕೊಂಡನು. ಕಾರ್ಪೊರೇಟ್ ಜಗತ್ತಿನ ಕಠಿಣ ಸಿಇಒ ಮುಖವಾಡ ಕಳಚಿ ಹೋಗಿತ್ತು.
ಅವನ ಕಣ್ಣುಗಳಲ್ಲಿ ಕೇವಲ ಸೀತೆಯನ್ನು ಅರಸುವ ಪ್ರೀತಿಯ ಕಾರವಿತ್ತು. ಬೆಂಗಳೂರಿಗೆ ಬರಲು ತೊಂದರೆ ಏನೂ ಆಗಲಿಲ್ಲ ಸೀತೆಯವರೇ ಎಂದು ಅಭಿಮನ್ಯು ಅತ್ಯಂತ ಮೃದು ಧ್ವನಿಯಲ್ಲಿ ಕೇಳಿದನು. ಸೀತೆ ತಲೆ ತಗ್ಗಿಸಿ ತನ್ನ ಸೀರೆಯ ಅಂಚನ್ನು ಬೆರಳುಗಳಿಂದ ತಿರುಗಿಸುತ್ತಾ ಮುಗುಳ್ನಕ್ಕನು. ಇಲ್ಲ ಸರ್, ಅಣ್ಣ ಜೊತೆಯಲ್ಲೇ ಇದ್ನಲ್ಲ, ಆದರೆ ನನಗೆ ಇಷ್ಟೊಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ರಲ್ಲ, ಇದನ್ನು ನಿಭಾಯಿಸಲು ನನ್ನಿಂದ ಸಾಧ್ಯವೇ ಎಂಬ ಸಣ್ಣ ಆತಂಕವಿದೆ ಎಂದು ಮುಗ್ಧವಾಗಿ ಹೇಳಿದಳು. ಅಭಿಮನ್ಯು ಅವಳ ಕಣ್ಣುಗಳನ್ನು ನೇರವಾಗಿ ದಿಟ್ಟಿಸಿ ಹೇಳಿದನು, ನಿಮ್ಮಲ್ಲಿರೋ ಕಲೆ ಮತ್ತು ಧೈರ್ಯದ ಮುಂದೆ ಈ 50 ಕೋಟಿ ಬಿಸ್ನೆಸ್ ತುಂಬ ಸಣ್ಣದು ಸೀತೆ. ಜಾತ್ರೆಯ ದಿನ ಆ ಪುಂಡರ ಎದುರು, ಆ ಇಡೀ ಊರೆದುರು ನೀವು ನಿಂತ ಆ ರೌದ್ರಾವತಾರ ನೆನಪಿದೆಯಾ? ನಿಮ್ಮ ಆ ಕಣ್ಣುಗಳು ತೇಜಸ್ಸೇ ನನ್ನ ಈ ಪ್ರಾಜೆಕ್ಟ್ ಇನ್ಸ್ಪಿರೇಷನ್. ನಿಮ್ಮ ಮೇಲೆ ನನಗೆ 100ಕ್ಕೆ 100ರಷ್ಟು ನಂಬಿಕೆ ಇದೆ. ಅಭಿಮನ್ಯುನ ಮಾತುಗಳು ಅವನ ಕಣ್ಣುಗಳಲ್ಲಿದ್ದ ಅಪಾರವಾದ ಕಾಳಜಿಯನ್ನು ಕಂಡು ಸೀತೆಯ ಹೃದಯ ಜೋರವಾಗಿ ಬಡಿದುಕೊಂಡಿತ್ತು. ಅವಳ ಕೆನ್ನೆಯ ಮೇಲೆ ಲಜ್ಜೆಯ ಕೆಂಪು ಮೂಡಿತ್ತು. ಥ್ಯಾಂಕ್ಸ್ ಸರ್, ನನ್ನ ಮೇಲಿಟ್ಟಿರುವ ನಂಬಿಕೆಯನ್ನು ನಾನು ಖಂಡಿತ ಉಳಿಸ್ಕೊತೀನಿ ಎಂದಳು. ಇವರಿಬ್ಬರ ಮಧುರವಾದ ಮಾತುಕತೆ, ಸೀತೆಯ ಮುಖದಲ್ಲಿ ನಗು ಮತ್ತು ಅಭಿಮನ್ಯು ಅವಳನ್ನು ನೋಡುತ್ತಿದ್ದ ಆರಾಧನೆಯ ನೋಟ ಇವೆಲ್ಲವೂ ಕ್ಯಾಬಿನ್ನ ಗ್ಲಾಸ್ ಡೋರ್ ಹೊರಗಿನಿಂದ ಸ್ಪಷ್ಟವಾಗಿ ಕಾಣಿಸಿತು. ಹೊರಗೆ ನಿಂತಿದ್ದ ನತಾಶಳಿಗೆ ಇಡೀ ದೇಹ ಉರಿ ಉರಿಯಾಗ್ತಿತ್ತು. ಕೋಪದ ಜ್ವಾಲೆ ಅವಳ ತಲೆಯನ್ನು ಕೆಡಿಸಿಬಿಟ್ಟಿತ್ತು. ವಾಟ್ ದಿ ಹೆಲ್ ಇಸ್ ಗೋಯಿಂಗ್ ಆನ್? ನನ್ನನ್ನು ಕಣ್ಣೆತ್ತಿ ನೋಡಿದ ಅಭಿ ಆ ಹಳ್ಳಿಯ ಹುಡುಗಿಯ ಮುಂದೆ ಕರಗಿ ನೀರಾಗ್ತಾ ಇದ್ದಾನ. ಐ ಕಾಂಟ್ ಟಾಲರೇಟ್ ದಿಸ್ ಎಂದು ಹಲ್ಲು ಕಡಿಯುತ್ತಾ ಯಾರ ಅನುಮತಿಯೂ ಇಲ್ಲದೆ ದಡದಡನೆ ಸಿಇಒ ಕ್ಯಾಬಿನ್ ಬಾಗಿಲು ತಳ್ಳಿ ಒಳಗೆ ನುಗ್ಗಿದ್ದಳು. ಬಾಗಿಲು ತೆರೆದ ಸಪ್ಪಳಕ್ಕೆ ಅಭಿಮನ್ಯು ಮತ್ತು ಸೀತೆ ಇಬ್ಬರು ಒಟ್ಟಿಗೆ ತಿರುಗಿ ನೋಡಿದರು. ನತಾಶಾ ಅಹಂಕಾರದಿಂದ ಸೊಂಟದ ಮೇಲೆ ಕೈ ಇಟ್ಟು ನಿಂತು ಸೀತೆಯನ್ನು ತೃಣೀಕರಿಸುವಂತೆ ನೋಡಿ, ಅಭಿ ಬೇಬಿ, ನಮ್ಮ ಅತ್ತೆ ದೇವಿಕಾ ಮನೆಯಲ್ಲಿ ನಮಗೋಸ್ಕರ ಕಾಯ್ತಾ ಇದ್ದಾರೆ. ಇವಳ ಜೊತೆ ನಿಂದು ಯಾವುದು ಅಂತಹ ಇಂಪಾರ್ಟೆಂಟ್ ಮೀಟಿಂಗ್? ಬಿಸ್ನೆಸ್ ಅಂತ ಹೇಳಿ ಈ ಹಳ್ಳಿ ಗಾಡಿನ ಹುಡುಗಿ ಜೊತೆ ಏನು ಮಾಡ್ತಾ ಇದೀಯಾ ಎಂದು ಕಟುವಾಗಿ ಕೇಳಿದಳು. ನತಾಶಾಳ ಈ ಅಸಭ್ಯ ವರ್ತನೆ ಮತ್ತು ಸೀತೆಗೆ ಮಾಡಿದ ಅವಮಾನವನ್ನು ಕಂಡ ತಕ್ಷಣ ಅಭಿಮನ್ಯುನ ಕಣ್ಣುಗಳು ಕೆಂಡವಂತಾದವು. ಅವನೊಳಗಿದ್ದ ಕ್ರೋಧದ ಒಡೆಯ ಇನ್ಮೇಲೆ ಹೆಡೆ ಎತ್ತಿ ನಿಂತನು. ಅವನು ಸೋಫಾದಿಂದ ಸಿಡಿಲಿನಂತೆ ಎದ್ದು ನಿಂತು ನತಾಶಳ ಎದುರು ಬಂದನು. ಶಟಾಪ್ ನತಾಶಾ ಎಂದು ಇಡೀ ಆಫೀಸ್ ನಡುಗುವಂತೆ ಗರ್ಜಿಸಿದನು. ಅವನ ಧ್ವನಿಯ ತೀವ್ರತೆಗೆ ನತಾಶಾ ಒಂದು ಹೆಜ್ಜೆ ಹಿಂದೆ ಸರಿದು ಹೆದರಿ ನಡುಗಿದಳು. ಅಭಿಮನ್ಯುನ ತೀಕ್ಷ್ಣವಾದ ತೋರು ಬೆರಳುಗಳನ್ನು ನತಾಶಳ ಮುಖದ ಮುಂದೆ ಹಿಡಿದು ಕಟು ಧ್ವನಿಯಲ್ಲಿ ಹೇಳಿದನು, ನೋಡು ನತಾಶಾ, ಇದು ನನ್ನ ಆಫೀಸ್. ಇಲ್ಲಿರೋದು ಈ ಕಂಪನಿಯ ಸಿಇಒ ಅಭಿಮನ್ಯು ರಾಜ್ಗುರು. ಇದು ನಮ್ಮ ಮುಂದಿನ ದೊಡ್ಡ ಪ್ರಾಜೆಕ್ಟ್ನ ಅತ್ಯಂತ ರಹಸ್ಯವಾದ ಮತ್ತು ಪ್ರಮುಖವಾದ ವೈಯಕ್ತಿಕ ಮೀಟಿಂಗ್. ಈ ಮೀಟಿಂಗು ಈ ಕಂಪನಿಗೂ ನಿನಗೆ ಯಾವುದೇ ಸಂಬಂಧವಿಲ್ಲ. ಸಂಬಂಧಪಡದ 3ನೇ ವ್ಯಕ್ತಿಗಳ ನನ್ನ ಕ್ಯಾಬಿನ್ ಒಳಗೆ ಇರುವುದನ್ನು ನಾನು ಸಹಿಸಲ್ಲ. ನತಾಶಾ ಅವಮಾನದಿಂದ ಮುಖ ಕಪ್ಪಿಟ್ಟುಕೊಂಡಳು. ಅಭಿ ತಾನು ನಿನ್ನವಳು ಎಂದು ಏನೋ ಹೇಳಲು ಹೋದಳು, ಆದರೆ ಅಭಿಮನ್ಯು ಅವಳಿಗೆ ಮಾತನಾಡಲು ಅವಕಾಶವೇ ಕೊಡಲಿಲ್ಲ. ಬಾಗಿಲಿನ ಕಡೆಗೆ ಕೈ ತೋರಿಸಿ ಕಠಿಣವಾಗಿ ಹೇಳಿದನು, ಗೆಟ್ ಔಟ್ ನತಾಶಾ, ರೈಟ್ ನೌ ಗೆಟ್ ಔಟ್ ಆಫ್ ಮೈ ಕ್ಯಾಬಿನ್. ಸಂಬಂಧವಿಲ್ಲದಿದ್ದರೂ ತಕ್ಷಣವೇ ಇಲ್ಲಿಂದ ಹೊರಗೆ ಹೋಗಿ. ಇನ್ನೊಂದು ಸಾರಿ ನನ್ನ ಪರ್ಮಿಷನ್ ಇಲ್ಲದೆ ಒಳಗೆ ಬಂದರೆ ಈ ಆಫೀಸ್ ಬಿಲ್ಡಿಂಗ್ ಒಳಗೆ ನೀನು ಮತ್ತೆ ಕಾಲಿಡಿದ ಹಾಗೆ ಮಾಡ್ತೀನಿ. ಬಿ ಕೇರ್ಫುಲ್. ಇಡೀ ಆಫೀಸ್ನ ಸ್ಟಾಫ್ ಮತ್ತು ಹೊರಗೆ ನಿಂತಿದ್ದ ರಾಮ್ ರಂಜಿತ್ ಎದುರಲ್ಲೇ ಅಭಿಮನ್ಯು ತನಗೆ ಇಷ್ಟೊಂದು ಕಠಿಣವಾಗಿ ಬೈದು ಹೊರಗೆ ಹಾಕಿದ್ದನ್ನು ಕಂಡು ನತಾಶಳಿಗೆ ಅಪಾರವಾದ ಅವಮಾನವಾಯಿತು. ಸೀತೆಯ ಎದುರೇ ತನ್ನ ಇಡೀ ಇಮೇಜ್ ಧೂಳಿಪಟವಾಗಿತ್ತು. ಅವಳ ಕಣ್ಣುಗಳಲ್ಲಿ ಕೋಪ ಮತ್ತು ಅವಮಾನದ ನೀರು ತುಂಬಿಕೊಂಡಿತ್ತು. ಅವಳು ಸೀತೆಯ ಕಡೆಗೆ ತೀವ್ರವಾದ ಕ್ರೋಧದ ನೋಟ ಬೀರಿ ತಲೆ ತಗ್ಗಿಸಿಕೊಂಡಳು. ಆತುರವಾಗಿ ಕ್ಯಾಬಿನ್ನಿಂದ ಹೊರಗೆ ಓಡಿದಳು. ಅಭಿಮನ್ಯು ಉಸಿರನ್ನು ಬಿಟ್ಟು ಸೀತೆಯ ಕಡೆ ತಿರುಗಿದನು. ಸೀತೆ ಅವನನ್ನೇ ಆಶ್ಚರ್ಯದಿಂದ ನೋಡುತ್ತಿದ್ದಳು. ತನಗಾಗಿ ಅಭಿಮನ್ಯು ತನ್ನದೇ ಸ್ವಂತ ಅತ್ತೆಯ ಮಗಳಿಗೆ ಇಷ್ಟೊಂದು ದೊಡ್ಡ ಅವಮಾನ ಮಾಡಿ ಹೊರಗೆ ಹಾಕಿದ್ದಾನೆ ಎಂದರೆ ಸೀತೆಯ ಮೇಲಿನ ಅವನ ಪ್ರೀತಿಯ ಆಳ ಎಷ್ಟಿರಬಹುದು ಎಂಬುದು ಸೀತೆಯ ಮುಗ್ಧ ಮನಸ್ಸಿಗೆ ಈಗ ಪೂರ್ತಿಯಾಗಿ ಅರ್ಥವಾಗತೊಡಗಿತ್ತು. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಕಥೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.